ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 5ನೇ ಸಂಚಿಕೆಯಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ವಿ ಬನ್ನಾಡಿ. ಕೇಳುಗರಿಗೆ ನಮಸ್ಕಾರಗಳು. ನಾನೀಗ ಡಾಕ್ಟರ್ ಶಿವರಾಮ್ ಕಾರಂತರ ಕಾದಂಬರಿಗಳಲ್ಲಿ ವಲಸೆಯ ಪ್ರಕ್ರಿಯೆ ಈ ವಿಷಯದ ಕುರಿತು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಮಹತ್ವದ ವ್ಯಕ್ತಿಗಳು ಮತ್ತು ಅವರ ಬದುಕು ನಮ್ಮನ್ನ ಮತ್ತೆ ಮತ್ತೆ ಕಾಡುತ್ತಿರುತ್ತದೆ. ಕಾರಂತರು ಅಂಥವರಲ್ಲಿ ಮುಖ್ಯರು. ಅವರು ತಮ್ಮ ಬರವಣಿಗೆಯಿಂದಷ್ಟೇ ಅಲ್ಲ, ತಮ್ಮ ಬದುಕಿನ ರೀತಿಯಿಂದಾಗಿ ಗಮನ ಸೆಳೆದವರು. ಸದಾ ಸಮಾಜದ ಏಳ್ಗೆಗಾಗಿ ತುಡಿಯುವ ಮನಸ್ಸು ಕಾರಂತರದ್ದು. ಅದೊಂದು ಕೇವಲ ಕರ್ಮಠವಾದ ತುಡಿತ ಅಲ್ಲ. ಒಳಗಿನ ಆಲಸ್ಯ, ಜಡತ್ವ, ಸ್ವಾರ್ಥಪರ ಚಿಂತನೆ, ವ್ಯಕ್ತಿಪರ ಕಾಳಜಿ ಇವೆಲ್ಲವನ್ನ ಮೀರಿ ಒಟ್ಟು ಸಮಾಜದ ಅಭ್ಯುದಯಕ್ಕಾಗಿ ತುಡಿಯುತ್ತಿದ್ದ ಮಾನವೀಯ ತುಡಿತ, ಹಂಬಲ ಅವರದ್ದು. ಕಾರಂತರು ತಾವು ನಂಬಿದಂತೆ ಬದುಕಿ ಮರೆಯಾಗಿ ಹೋದರು. ಆದರೆ ಅವರ ಬರಹಗಳು ವಿಭಿನ್ನ ನೆಲೆಗಳಲ್ಲಿ ತನ್ನನ್ನೇ ಪ್ರಾಯೋಗಿಕವಾಗಿ ಒಡ್ಡಿಕೊಂಡು ಮಾಡಿದ ಕೆಲಸಗಳು ಅವಿಸ್ಮರಣೀಯವಾದವುಗಳು. ಅವರಷ್ಟು ವ್ಯಾಪಕ ಆಸಕ್ತಿಯ ಕ್ರಿಯಾಶೀಲ ವ್ಯಕ್ತಿತ್ವದ ಸಾಹಿತಿ ಕನ್ನಡದಲ್ಲಿ ಇಲ್ಲ. ಅವರೊಬ್ಬ ವ್ಯಕ್ತಿಯಲ್ಲ, ಶಕ್ತಿ ಎಂಬ ಮಾತಿನಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಕಾರಂತರ ಬರವಣಿಗೆ ಆರಂಭವಾದುದು ವಸಂತ ಮಾಸಪತ್ರಿಕೆಯ ಮೂಲಕ 1923ರಲ್ಲಿ. ಕಾರಂತರ ಸಂಪಾದಕೀಯದಲ್ಲಿ ಆರಂಭಗೊಂಡ ಈ ಪತ್ರಿಕೆ ವಿಷಯ, ವಿನ್ಯಾಸ, ಅಭಿರುಚಿ ಹೀಗೆ ಎಲ್ಲ ದೃಷ್ಟಿಯಿಂದಲೂ ಹೊಸತನದಿಂದ ಕೂಡಿತ್ತು. ಪತ್ರಿಕೋದ್ಯಮಕ್ಕೆ ಅಗತ್ಯವಾದ ಚಿತ್ರಕಲೆ, ಮುದ್ರಣಕಲೆ, ವಿನ್ಯಾಸ ಕಲೆಗಳಲ್ಲಿ ಕಾರಂತರು ಸಿದ್ಧಿಸಿಕೊಂಡ ಪರಿಣತಿ ಅದಕ್ಕೆ ಕಾರಣವಾಗಿತ್ತು. ವಿಜ್ಞಾನ, ಕಲೆ, ಇತಿಹಾಸ, ಸಾಮಾಜಿಕ ಸಮಸ್ಯೆ ಹೀಗೆ ವಿಷಯ ವೈವಿಧ್ಯತೆಗಳಿಂದ ಕೂಡಿದ್ದು ಜ್ಞಾನ ಪ್ರಸರಣದ ಜವಾಬ್ದಾರಿಯಿಂದ ಪತ್ರಿಕೆ ಪ್ರಕಟಗೊಳ್ಳುತ್ತಿತ್ತು.
ಮುಂದೆ ಕೆಲವೇ ವರ್ಷಗಳಲ್ಲಿ ಚಂದಾದಾರರ ಕೊರತೆಯಿಂದ ಪತ್ರಿಕೆ ನಿಂತು ಹೋದರೂ ಪತ್ರಿಕೋದ್ಯಮದಲ್ಲಿ ಪಡೆದ ಅಗಾಧ ಅನುಭವವೇ ಕಾರಂತರ ಮುಂದಿನ ಬರವಣಿಗೆಗಳಿಗೆ ಗಟ್ಟಿ ಅಡಿಪಾಯವನ್ನ ಇತ್ತಿದೆ ಎನ್ನಬಹುದು. ಪತ್ರಿಕೆಗಾಗಿ ಶುರುವಿಟ್ಟುಕೊಂಡ ಬರವಣಿಗೆ ಅನಂತರದ ದಿನಗಳಲ್ಲಿ ಸಾಮಾಜಿಕ ಉದ್ದೇಶಗಳಿಗಾಗಿ ಪಲ್ಲಟಗೊಂಡಿದ್ದು ಮಹತ್ವದ ಸಂಗತಿ. ಶಿವರಾಮ ಕಾರಂತ ಕೃತಿ ಸೂಚಿಯಲ್ಲಿ ಇರುವಂತೆ ಕಾರಂತರು ಬರೆದ ಒಟ್ಟು ಕೃತಿಗಳು 421. ಕಾರಂತರು ಬರೆದ ಒಟ್ಟು ಕಾದಂಬರಿಗಳು 45. ಆದರೆ ನಾನಿಲ್ಲಿ ಅಷ್ಟೂ ಕಾದಂಬರಿಗಳನ್ನ ತಗೊಳ್ತಾ ಇಲ್ಲ. ವಲಸೆಯ ಕುರಿತು ಕೆಲವು ಕಾದಂಬರಿಗಳನ್ನು ಇಟ್ಟುಕೊಂಡು ನಾನು ಈ ವಿಚಾರವಾಗಿ ಕೆಲವು ಅಂಶಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಜಾಗತೀಕರಣದ ಈ ಹೊತ್ತಿನಲ್ಲಿ ಉದ್ಯಮ ರಂಗ ಮತ್ತು ಸೇವಾ ವಲಯಗಳ ಬೆಳವಣಿಗೆಯೊಂದಿಗೆ ವಲಸೆಯ ಪ್ರಕ್ರಿಯೆ ವ್ಯಾಪಕ ಸ್ತರದಲ್ಲಿ ಸಾಗುತ್ತಿರುವುದನ್ನ ನೋಡಬಹುದು. ಆದರೆ ಇದಕ್ಕಿಂತ ಭಿನ್ನ ನೆಲೆಯಲ್ಲಿ 20ನೇ ಶತಮಾನದ ಆರಂಭದ ದಿನಗಳಲ್ಲೇ ಕರಾವಳಿಯ ಜನರು ಜೀವನ ನಿರ್ವಹಣೆಗಾಗಿ ಪರ ಊರುಗಳಿಗೆ ವಲಸೆ ಹೋಗುತ್ತಿದ್ದುದನ್ನ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಗುರುತಿಸಿರುತ್ತಾರೆ. ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ವಲಸೆಯನ್ನ ಇತಿಹಾಸದ ಪಡಿ ನೆಳಲಾಗಿ ಪರಿಭಾವಿಸದೆ ಸಮಕಾಲೀನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನ ಆಧರಿಸಿದ ಸಂಗತಿಗಳನ್ನ ವಿವರಿಸಿಕೊಳ್ಳುತ್ತಾರೆ. ವಲಸೆಯ ಮೂಲವನ್ನ ನಾವು ಆದಿಮಾನವನಲ್ಲಿ ಅರಸಬಹುದು. ಆಹಾರದ ಅನ್ವೇಷಣೆಗಾಗಿ, ಪ್ರಾಕೃತಿಕ ವಿಕೋಪ ಹಾಗೂ ಕ್ರೂರ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಮನುಷ್ಯ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗುತ್ತಿದ್ದುದು ಮನುಕುಲದ ಇತಿಹಾಸದಿಂದ ತಿಳಿದು ಬರುತ್ತದೆ. ಕಾಲಾಂತರದಲ್ಲಿ ವಲಸೆ ಭಿನ್ನ ಸ್ವರೂಪವನ್ನ ಪಡೆಯುತ್ತಾ ಹೋಯಿತು. ಇವತ್ತಿಗೂ ಜಗತ್ತಿನ ಲಕ್ಷಾಂತರ ಮಂದಿ ಪ್ರತಿ ವರ್ಷ ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ಊರು ಮನೆ ತೊರೆದು ಪರ ಊರುಗಳಿಗೆ ತೆರಳಿ ಬದುಕನ್ನ ಕಟ್ಟಿಕೊಳ್ಳುವುದಕ್ಕಾಗಿ ಹೆಣಗಾಡುತ್ತಿರುತ್ತಾರೆ. ಹೀಗೆ ಊರು ಮನೆ ತೊರೆದು ಹೋಗುವವರನ್ನ ಮುಖ್ಯವಾಗಿ 2 ಸ್ತರಗಳಲ್ಲಿ ಗುರುತಿಸಬಹುದು. ಒಂದು, ಪ್ರಾಕೃತಿಕ ವಿಕೋಪ, ಯುದ್ಧ, ಗಲಭೆ ಮತ್ತು ರಾಜಕೀಯ ಕಾರಣಗಳಿಗಾಗಿ ನೆಲೆ ಕಳೆದುಕೊಂಡವರು ಬದುಕಿಗಾಗಿ ಪರ ಊರುಗಳಿಗೆ ವಲಸೆ ಹೋಗುವುದು. ಆಕಸ್ಮಿಕವಾಗಿ ಸಂಭವಿಸುವ ಇಂಥ ವಲಸೆಗಳಲ್ಲಿ ಅನಿಶ್ಚಿತ ಬದುಕಿನಿಂದ ಅಥವಾ ಅಪಾಯದಿಂದ ಪಾರಾಗುವ ಉದ್ದೇಶವೇ ಪ್ರಧಾನವಾಗಿ ಕಾಣುತ್ತದೆ. ಉತ್ತಮ ಜೀವನಕ್ಕಾಗಿ ಅವಕಾಶಗಳ ಅನ್ವೇಷಕರಾಗಿ ಹೊರಡುವ ಬಗೆ ಎರಡನೆಯದು. ಇಂಥ ವಲಸೆಗಳ ಹಿಂದೆ ಜೀವನದಲ್ಲಿನ ಮಹತ್ವಾಕಾಂಕ್ಷೆ, ಸಾಧಿಸುವ ಛಲ, ಅವಕಾಶಗಳ ಶೋಧನೆಯೇ ಪ್ರಧಾನವಾಗಿರುತ್ತದೆ. ಮೊದಲ ಗುಂಪನ್ನ ಆವರಿಸಿಕೊಂಡಿರುವ ವ್ಯಾಪಕ ಹತಾಶೆ, ತಲ್ಲಣಗಳು ಇವರನ್ನು ಕವಿದಿರುವುದಿಲ್ಲ. ಇವರುಗಳು ಪರ ಊರುಗಳಿಗೆ ಹೋದರೂ ಅಲ್ಲಿಯೇ ಶಾಶ್ವತವಾಗಿ ಉಳಿಯುವುದು ವಿರಳ. ಆರ್ಥಿಕ ಕಾರಣಗಳಿಗಾಗಿ ಅಲ್ಲಿಯೇ ನೆಲೆ ನಿಂತರೂ ಊರು ಮನೆಯ ನಂಟನ್ನ ಧಾರ್ಮಿಕ ಸಾಮಾಜಿಕ ಕಾರಣಗಳಿಗಾಗಿ ಉಳಿಸಿಕೊಂಡಿರುತ್ತಾರೆ. ಕಾರಂತರ ಕಾದಂಬರಿಗಳನ್ನು ಗಮನಿಸಿದಾಗ 2ನೇ ಸ್ತರದ ವಲಸಿಗರು ಮಾತ್ರ ಕಾಣಸಿಗುತ್ತಾರೆ. ಇವರುಗಳಲ್ಲಿ ಬದುಕಿನ ಶೋಧನೆಯೇ ವಲಸೆಗೆ ಮೂಲ ಪ್ರೇರಣೆ. ಮನುಷ್ಯ ಇದ್ದಲ್ಲಿಯೇ ಇದ್ದರೆ ಜೀವನ ಸಾಗುವುದು ಎಂತು? ಬದುಕು ಸಾಗಬೇಕಾದರೆ ಆತ ಚಲನೆಗೆ ತೆರೆದುಕೊಳ್ಳಬೇಕು. ಇವತ್ತು ಪುಣೆ, ಮುಂಬೈ, ಚೆನ್ನೈ, ಹೈದರಾಬಾದ್ಗಳಲ್ಲಿ ವ್ಯಾಪಕವಾಗಿ ನೆಲೆಸಿರುವ ಕರಾವಳಿ ಕನ್ನಡಿಗರ ವಲಸೆ ಪ್ರಕ್ರಿಯೆಯತ್ತ ಗಮನ ಹರಿಸಿದರೆ ಅದಕ್ಕೆ ಕಾರಣವಾದ ಮಹತ್ತರ ಸಂಗತಿಗಳು ಗೋಚರಿಸುತ್ತವೆ. 19ನೇ ಶತಮಾನದ ಕೊನೆಯ ಭಾಗ ಹಾಗೂ 20ನೇ ಶತಮಾನದ ಆರಂಭಿಕ ವರ್ಷಗಳಲ್ಲಿ ಉಡುಪಿ ಮತ್ತು ಮಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೆಲವೊಂದು ಉದ್ಯಮಗಳು ತಲೆ ಎತ್ತಿದ್ದವು. ಗ್ರಾಮೀಣ ಪ್ರಾಂತ್ಯಗಳಲ್ಲಿ ಅಡಿಕೆ ತೋಟಗಳು ವಿಸ್ತರಿಸಿದವು. ಇದರಿಂದಾಗಿ ಸಾವಿರಾರು ಜನರಿಗೆ ಉದ್ಯೋಗಗಳು ದೊರೆಯಿತು. ಆದರೆ ಇಲ್ಲಿನ ಜನಸಂಖ್ಯೆ, ಪ್ರಾಕೃತಿಕ ಸಂಪನ್ಮೂಲಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡಿದರೆ ಆಗಿರುವ ಬೆಳವಣಿಗೆಗಳು ತೀರಾ ಕಡಿಮೆ ಎನ್ನುವುದು ಗೋಚರವಾಗುತ್ತದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಯೇತರ ಚಟುವಟಿಕೆಗಳು ಹುಟ್ಟಿ ಬೆಳೆದಂತೆ, ಸೇವಾ ವಲಯಗಳು ವಿಸ್ತೃತಗೊಂಡಂತೆ ನಗರೀಕರಣದ ಸೆಳೆತಗಳು ಕಾಣಿಸತೊಡಗಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1901ರಿಂದ 1931ರವರೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಪ್ರಕ್ರಿಯೆ ನಡೆದಿರುವುದನ್ನ ಜನಸಂಖ್ಯಾಶಾಸ್ತ್ರದ ಪರಿಣಿತರಾದ ಜಕಾರಿಯಸ್ ತಮ್ಮ ಐತಿಹಾಸಿಕ ಆಂತರಿಕ ವಲಸೆ ಮೇಲಿನ ಅಧ್ಯಯನ ಕೃತಿಯಲ್ಲಿ ದಾಖಲೆ ಸಮೇತ ಹೇಳಿರುತ್ತಾರೆ. ಈ ಕುರಿತು ನೋರ್ಬರ್ಟ್ ಲೋಬೋ ಅವರು
ಕರಾವಳಿ ಜಿಲ್ಲೆಗಳಲ್ಲಿ ವಲಸೆಗಳು ಒಂದು ಐತಿಹಾಸಿಕ ದೃಷ್ಟಿ ಎಂಬ ಲೇಖನದಲ್ಲಿ ಉಲ್ಲೇಖಿಸುತ್ತಾ, ಈ ಕಾಲದಲ್ಲಿ ಇಲ್ಲಿ ನಡೆದಿರುವ ಹೊರ ವಲಸೆ ಮಲೆನಾಡಿನ ಭೂಪ್ರದೇಶ, ದಿಂಡಿಗಲ್ಲು, ಮದ್ರಾಸ್, ಮೈಸೂರು, ಹೈದರಾಬಾದ್ ಮತ್ತು ಮುಖ್ಯವಾಗಿ ಮುಂಬೈ ನಗರಕ್ಕೆ ಆಗಿರುವುದರ ಕುರಿತು ಅನೇಕ ಸಾಂದರ್ಭಿಕ ಪುರಾವೆಗಳಿವೆ. ಮುಂಬೈ ನಗರಕ್ಕೆ ಈ ಊರಿನಿಂದ ಲಭ್ಯವಿದ್ದ ಹಡಗು ಸೇವೆ, ಪಕ್ಕದ ಜಿಲ್ಲೆಯ ಕಡೂರು, ಹರಿಹರಗಳಿಂದ ಉಗಿಬಂಡಿಯ ಸೌಕರ್ಯ ಹಾಗೂ ಕಾಲಕ್ರಮೇಣ ದಿನನಿತ್ಯ ಓಡಾಡುತ್ತಿರುವ ನೂರಾರು ಬಸ್ಸುಗಳು ದಕ್ಷಿಣ ಕನ್ನಡದವರಿಗೆ ಮುಂಬೈ ಹತ್ತಿರವಾಗಲು ಕಾರಣವಾಗಿವೆ. ಈ ಹಂತದಲ್ಲಿ ಬಂದ ಹೆಚ್ಚಿನ ವಲಸಿಗರು ಹೋಟೆಲುಗಳು, ಮನೆಗೆಲಸ, ಗಿರಣಿ, ಗ್ಯಾರೇಜುಗಳು, ಮಿಲ್ಲುಗಳಲ್ಲಿ ದುಡಿಮೆಯನ್ನ ಮಾಡಿದವರು. ಚಾರಿತ್ರಿಕ ಕಾಲಘಟ್ಟ ವಲಸೆಯ ಮನಸ್ಥಿತಿಯನ್ನ ಉದ್ದೀಪನಗೊಳಿಸುವುದರೊಂದಿಗೆ ಜನರ ಜೀವನ ದೃಷ್ಟಿ, ಧ್ಯೇಯ ಧೋರಣೆಗಳಲ್ಲಿ ಪರಿವರ್ತನೆ ಆಗಿರುವುದನ್ನ ಗಮನಿಸಬಹುದು. ಕರಾವಳಿಯ ಕೃಷಿ ಪ್ರಧಾನ ಸಾಮಾಜಿಕ ವ್ಯವಸ್ಥೆ ಆಧುನಿಕ ಮೌಲ್ಯಗಳ ಪ್ರವೇಶದೊಂದಿಗೆ ಸ್ಥಿತ್ಯಂತರಕ್ಕೆ ಒಳಗಾಗುವುದನ್ನ ಕಾರಂತರು 20ನೇ ಶತಮಾನದ 40ರ ದಶಕದಲ್ಲೇ ಗುರುತಿಸಿರುತ್ತಾರೆ. ದುಡಿಮೆಯ ಲೋಕದಲ್ಲಾದ ಬದಲಾವಣೆ ಮತ್ತು ಬೆಳವಣಿಗೆಗಳು ಸಮಾಜ ಜೀವನದ ಪರಿವರ್ತನೆಗೆ ಕಾರಣವಾದುದನ್ನ ಅವರು ತಮ್ಮ ಹಲವು ಕಾದಂಬರಿಗಳಲ್ಲಿ ಶೋಧಿಸಿ ತೋರಿಸಿದ್ದಾರೆ. ಹೊಸ ಆಶೋತ್ತರಗಳನ್ನ, ಸವಾಲುಗಳನ್ನ ಮತ್ತು ಬದುಕು ನಿರ್ಣಯವಾಗುವ ಮುಹೂರ್ತಗಳನ್ನು ಸುಮಾರು 80-90 ವರ್ಷಗಳ ಹಿಂದೆಯೇ ಗುರುತಿಸಿರುವುದು ಮಹತ್ವದ ಸಂಗತಿ ಕೂಡ. ಕಾರಂತರ ಕಾದಂಬರಿಗಳಲ್ಲಿ ಕಂಡುಬರುವ ವಲಸೆ ಪ್ರಕ್ರಿಯೆಯನ್ನ ಹೀಗೆ ವಿಭಾಗಿಸಿಕೊಳ್ಳಬಹುದು. 1. ಹೊರವಲಸೆ. 2. ಒಳವಲಸೆ. ಮೊದಲಿಗೆ ಹೊರ ವಲಸೆಯ ಕುರಿತು ಗಮನಿಸೋಣ. ಇದು 2 ವಿಭಿನ್ನ ನೆಲೆಯಲ್ಲಿ ನಡೆದಿದೆ ಎನ್ನಬಹುದು. 1. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ. 2ನೇಯದು ಕರಾವಳಿಯಿಂದ ಘಟ್ಟ ಪ್ರದೇಶಗಳಿಗೆ ವಲಸೆ. ಮೊದಲನೆಯ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೇಗಿದೆ? ವಸಾಹತುಶಾಹಿ ಆಡಳಿತದಿಂದಾಗಿ ಪ್ರವೇಶಿಸಿದ ಹೊಸ ಶಿಕ್ಷಣ ವ್ಯವಸ್ಥೆ ಮತ್ತು ಉದ್ಯೋಗದ ಅವಕಾಶಗಳು ಭಾರತೀಯ ಸಮಾಜ ಜೀವನವನ್ನ ಸಾಕಷ್ಟು ಬದಲಿಸಿದೆ. ನಗರ ಪ್ರದೇಶಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು ಕರಾವಳಿಯ ಜನಜೀವನದ ಮೇಲೂ ಪರಿಣಾಮ ಬೀರಿತು. ಅಲ್ಪ ಸ್ವಲ್ಪ ಶ್ರೀಮಂತಿಕೆಯುಳ್ಳ ಜಮೀನ್ದಾರರು ತಮ್ಮ ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದೂರದ ಮುಂಬೈ, ಮದ್ರಾಸುಗಳಿಗೆ ಕಳುಹಿಸತೊಡಗಿದರೆ, ಕೃಷಿಯಿಂದಲೇ ಜೀವನ ನಿರ್ವಹಿಸುತ್ತಿದ್ದ ರೈತಾಪಿ ವರ್ಗದ ಮಕ್ಕಳು ಅಲ್ಪ ಸ್ವಲ್ಪ ಶಿಕ್ಷಣದೊಂದಿಗೆ ಉದ್ಯೋಗಾರ್ಥಿಗಳಾಗಿ ಪೇಟೆಯತ್ತ ಮುಖ ಮಾಡಿದರು. ಹಣದ ಮೇಲಿಂದ ಮನುಷ್ಯನ ಸ್ಥಾನಮಾನಗಳು ನಿರ್ಧಾರಗೊಳ್ಳತೊಡಗಿದಾಗ ಕೃಷಿ ಕಾಯಕದತ್ತ ನಿರ್ಲಕ್ಷ್ಯ ಹೆಚ್ಚಿತು. ವೈದ್ಯಕೀಯ ಮತ್ತು ವಕೀಲಿಕೆ ಕಲಿಯುವುದರಲ್ಲಿನ ಆದ್ಯತೆ, ಅದು ತರುವ ಗೌರವ, ಹಣದ ವರ್ಚಸ್ಸಿನ ಮೇಲೆ ನಿಂತಿದೆ. ಆಧುನಿಕ ಶಿಕ್ಷಣ, ತನ್ಮೂಲಕ ಪಡೆದ ಉದ್ಯೋಗಗಳು ನೀಡುವ ಸ್ಥಾನಮಾನಗಳು ಜನರನ್ನ ಹೇಗೆ ಸೆಳೆಯುತ್ತವೆ ಎನ್ನುವುದನ್ನ ಮರಳಿ ಮಣ್ಣಿಗೆ, ಮುಗಿದ ಯುದ್ಧ, ಇದ್ದರೂ ಚಿಂತೆ, ಇಳೆಯೆಂಬ, ಸ್ವಪ್ನದ ಹೊಳೆ ಮುಂತಾದ ಕಾದಂಬರಿಗಳು ಚಿತ್ರಿಸಿವೆ. ಪೇಟೆಯತ್ತ ಮುಖ ಮಾಡಿ ನಿಂತ ಈ ಹೊರ ವಲಸಿಗರಲ್ಲಿ ಉನ್ನತ ಶಿಕ್ಷಣದ ಅಪೇಕ್ಷೆಯುಳ್ಳವರು, ಶಿಕ್ಷಣದಿಂದ ಉದ್ಯೋಗ ಬಯಸುವವರು, ವ್ಯಾಪಾರ ವಹಿವಾಟುಗಳನ್ನು ಮಾಡಬಯಸುವವರು, ಸಣ್ಣ ಪುಟ್ಟ ಚಾಕರಿ ಸೇರ ಬಯಸುವವರೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಕಾದಂಬರಿಗಳಿಂದ ತಿಳಿಯುತ್ತದೆ. ಹೀಗೆ ವಲಸೆ ಹೋದವರಿಂದಲೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕ ಸ್ಥಿತಿ ಸುಧಾರಣೆಗೊಂಡಿರುವುದನ್ನ ಕಾರಂತರು ಮನಿ ಆರ್ಡರ್ ಇಕಾನಮಿ ಮುಖಾಂತರ ಗುರುತಿಸಿರುತ್ತಾರೆ. ಉದ್ಯೋಗ ಅರಸಿ ಊರು ಮನೆ ಬಿಟ್ಟು ಹೋದವರಿಂದಲೇ ಜನಜೀವನ ಸುಧಾರಣೆಗೊಂಡಿರುವುದನ್ನ ಇದು ತಿಳಿಸುತ್ತದೆ. ಹೆಚ್ಚುತ್ತಿರುವ ಜೀವನ ವೆಚ್ಚ, ಕುಸಿಯುತ್ತಿರುವ ಕೃಷಿ ಲಾಭ, ವಿಸ್ತೃತಗೊಳ್ಳುತ್ತಿರುವ ಆಸೆಗಳ ವಲಯ ವಲಸೆ ಪ್ರಕ್ರಿಯೆಯನ್ನ ತೀವ್ರಗೊಳಿಸಿರುವುದನ್ನು ಕಾರಂತರ ಕಾದಂಬರಿಗಳು ಚಿತ್ರಿಸಿವೆ. ವಲಸೆಯ ಕಾರಣದಿಂದಲೇ ಕರಾವಳಿ ಪ್ರಾಂತ್ಯದಲ್ಲಿ ಜನರಿಲ್ಲದೆ ಮನೆಗಳು ಬಿಕೋ ಎನ್ನುತ್ತಿರುವುದಕ್ಕೆ ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ ಉಪಾಧ್ಯರ ಹೆಂಡತಿ ನಾಗವೇಣಿಯೊಂದಿಗೆ ನಮ್ಮೂರು ನೋಡಿದ್ದೀಯಾ ಈಗ, ಗಂಡು ಮಕ್ಕಳಿಗೆ ಉಪನಯನ ಆಯಿತು ಎಂದರೆ ಬೆಂಗಳೂರಿಗೆ ಓಟ, ಈಗ ಕೋಟಾದ ಊರು ಎಂದರೆ ಹೆಣ್ಣು ಮಕ್ಕಳ ಊರು, ನನ್ನಂಥ ಕಣ್ಣು ಕಾಣದ ಜಬ್ಬುಗಳು ಇನ್ನು ಬೇರೆ ದಾರಿ ಇಲ್ಲದವರು ಇರುವ ತಾವು ಎನ್ನುವ ಮಾತೇ ನಿದರ್ಶನ. ಆಧುನಿಕ ಶಿಕ್ಷಣದಿಂದ ನೌಕರಿಗಾಗಿ
ನಗರ ಸೇರಿದ ವಿದ್ಯಾವಂತರನ್ನ ಹೊರತುಪಡಿಸಿದರೆ ಉಳಿದಂತೆ ಬಡತನದಿಂದ ಕಂಗಾಲಾಗಿ ಬದುಕಿಗೊಂದು ದಾರಿ ಹುಡುಕಿ ಹೊರಟವರು, ವ್ಯಾಪಾರ ವ್ಯವಹಾರಗಳಲ್ಲಿ ಸೋಲು ಅವಮಾನಗಳಿಂದ ಹೊಸ ಬದುಕನ್ನ ಅರಸಿಕೊಂಡು ವಲಸೆ ಹೋಗುವವರು ಕಾರಂತರ ಕಾದಂಬರಿಗಳಲ್ಲಿ ಬಹುವಾಗಿ ಕಾಣುತ್ತಾರೆ. ವಸಾಹತುಶಾಹಿ ಆಡಳಿತವು ಸಾಂಪ್ರದಾಯಿಕ ಆರ್ಥಿಕ ವ್ಯವಸ್ಥೆಯನ್ನ ಪರಿವರ್ತನೆಗೆ ಒಳಪಡಿಸಿದೆ. ಈ ಪ್ರಕ್ರಿಯೆಯಲ್ಲಿ ಕೈಗಾರೀಕರಣವೆನ್ನುವುದು ಪಾರಂಪರಿಕ ವೃತ್ತಿ ಕಸುಬುಗಳಾದ ನೇಕಾರಿಕೆ, ಕಮ್ಮಾರಿಕೆ, ಕುಂಬಾರಿಕೆ, ಬಾಸಿಂಗ ತಯಾರಿ, ಚಾಪೆ ಮತ್ತು ಬುಟ್ಟಿ ಹೆಣೆಯುವಿಕೆ ಮುಂತಾದ ಕೆಲಸಗಳಿಗೆ ಸಂಚಕಾರವನ್ನ ಒಡ್ಡಿತು. ಅಧಿಕ ಶ್ರಮ ಮತ್ತು ಸಮಯವನ್ನ ವ್ಯಯಿಸಬೇಕಾದ ಇಂಥ ಕಸುಬುಗಳು ಯಂತ್ರ ಜಗತ್ತಿನ ಪೈಪೋಟಿ ಎದುರಿಸಲಾರದೆ ಕ್ಷೀಣಿಸುತ್ತಾ ಬಂದವು. ಕೈಗಾರೀಕರಣ ಗ್ರಾಮೀಣ ಬದುಕನ್ನ ಆಕ್ರಮಿಸಿಕೊಳ್ಳುವ ಮೂಲಕ ಇಂಥ ಕಸುಬುಗಳನ್ನು ನೆಚ್ಚಿಕೊಂಡ ಹಲವು ಕುಟುಂಬಗಳು ನಿರುದ್ಯೋಗವನ್ನ ಎದುರಿಸಬೇಕಾಯಿತು. ಆಧುನಿಕ ಉದ್ಯಮ ಕ್ಷೇತ್ರದ ಹೊಸ ಉದ್ಯೋಗಾವಕಾಶಗಳನ್ನು ಹುಡುಕಿಕೊಂಡು ಜನ ನಗರದತ್ತ ವಲಸೆ ಹೊರಟರು. ಹಿರಿಯರಿಂದ ಮತ್ತು ಪರಂಪರೆಯಿಂದ ಬಂದ ವೃತ್ತಿಯನ್ನ ಬಿಟ್ಟು ಜನತೆ ಪರ್ಯಾಯ ಜೀವನ ಕ್ರಮಕ್ಕೆ ಸಾಗುವುದನ್ನು ಕಾರಂತರು ಬೇರೆ ಬೇರೆ ಕಾದಂಬರಿಗಳಲ್ಲಿ ಗುರುತಿಸಿರುತ್ತಾರೆ. ಮುಖ್ಯವಾಗಿ ಪೌರೋಹಿತ್ಯ ಮತ್ತು ವ್ಯವಸಾಯವನ್ನು ನೆಚ್ಚಿಕೊಂಡಿದ್ದ ಬ್ರಾಹ್ಮಣ ಸಮುದಾಯ ಹೋಟೆಲು ಉದ್ಯಮದಲ್ಲಿ ತೊಡಗಿಕೊಂಡ ಮಹತ್ವದ ಸಂದರ್ಭವನ್ನ ತಮ್ಮ ಕಾದಂಬರಿಗಳಲ್ಲಿ ಚಿತ್ರಿಸಿರುತ್ತಾರೆ. ವೈದಿಕತೆಗೆ ಸಿಗದ ಮಾನ ಹೋಟೆಲು ಸಂಪಾದನೆಯಲ್ಲಿ ದೊರೆತಿರುವುದೇ ಇಂಥ ಪರಿವರ್ತನೆಗೆ ಪ್ರಮುಖ ಪ್ರೇರಣೆಯಾಗುತ್ತದೆ. ಬದಲಾಗುತ್ತಿರುವ ಆಧುನಿಕ ಪ್ರಕ್ರಿಯೆಯಲ್ಲಿ ಬ್ರಾಹ್ಮಣ ಸಮಾಜದ ದುಡಿಮೆಯಲ್ಲಾದ ಈ ಪರಿವರ್ತನೆ ಅತ್ಯಂತ ಮಹತ್ವದ ಕ್ರಿಯೆ. ಸಂಪ್ರದಾಯ ನಿಷ್ಠ ವೈದಿಕ ಮನಸ್ಸುಗಳ ಆಲೋಚನಾ ಕ್ರಮದಲ್ಲಿ ಘರ್ಷಣೆ ಉಂಟಾಗಿ ಬದಲಾವಣೆಗೆ ಒಡ್ಡಿಕೊಂಡಿರುವುದನ್ನ ಕಾರಂತರ ಕಾದಂಬರಿಗಳು ವಿಭಿನ್ನ ನೆಲೆಯಲ್ಲಿ ಶೋಧಿಸಿ ತೋರಿಸಿವೆ. ಬ್ರಾಹ್ಮಣರ ಹೋಟೆಲು ಎಂಬ ನಾಮಧೇಯದೊಂದಿಗೆ ಸೀಮಿತ ಪರಿಧಿಯಲ್ಲಿ ಆರಂಭಗೊಂಡು ಕಾಲಾಂತರದಲ್ಲಿ ಉದ್ಯಮವಾಗಿ ಪರಿವರ್ತಿತವಾಗುವುದರೊಂದಿಗೆ ನೂರಾರು ಜನರಿಗೆ ನೌಕರಿ ದೊರೆತು ಅವರ ಕುಟುಂಬಗಳು ಆರ್ಥಿಕವಾಗಿ ಸದೃಢಗೊಳ್ಳತೊಡಗಿದವು. ಇಂಥ ಬೆಳವಣಿಗೆ ಮತ್ತು ಬದಲಾವಣೆಗಳ ಜಾಡನ್ನ ಹಿಡಿದ ಕೆಲವು ಉತ್ಸಾಹಿಗಳು ಬೇರೆ ಬೇರೆ ರಾಜ್ಯಗಳತ್ತ ತಮ್ಮ ಗಮನ ಹರಿಸಿ ಅಲ್ಲಿಯೂ ತಮ್ಮ ವ್ಯಾಪಾರ ವಹಿವಾಟನ್ನ ವಿಸ್ತರಿಸಿದರು. ಕೆಲವೇ ವ್ಯಕ್ತಿಗಳ ಧೈರ್ಯ, ಸಾಹಸ ಇಡೀ ಸಮಾಜದ ಹೊಸ ಆರ್ಥಿಕ ಅಭ್ಯುದಯಕ್ಕೆ ಕಾರಣವಾದುದನ್ನ ಕಾರಂತರು ಶೋಧಿಸಿ ತೋರಿಸಿದ್ದಾರೆ. ಮುಂದೆ ಕರಾವಳಿಯಿಂದ ಘಟ್ಟ ಪ್ರದೇಶಗಳಿಗೆ ಆದ ವಲಸೆ. ಕಳೆದ ಶತಮಾನದ ಆರಂಭದ ದಶಕಗಳಲ್ಲಿ ಕರ್ನಾಟಕದ ಕರಾವಳಿಯಿಂದ ಮಲೆನಾಡು ಪ್ರದೇಶಗಳಿಗೆ ಬೇರೆ ಬೇರೆ ಜಾತಿಯವರು ವಲಸೆ ಹೋಗುತ್ತಿದ್ದರೂ ಅವರಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇದ್ದುದು ಸಮಾಜದ ಅಂಚಿನಲ್ಲಿರುವ ದಲಿತರು. ವಸಾಹತುಶಾಹಿ ಆರ್ಥಿಕ ವ್ಯವಸ್ಥೆಯ ಭಾಗವಾಗಿ ಕಾಫಿ ಪ್ಲಾಂಟೇಷನ್ಗಳಿಗೆ ಇವರುಗಳು ಕೂಲಿ ಆಳುಗಳಾಗಿ ಹೋಗುತ್ತಿದ್ದರು. ದುಡಿಯುವುದಕ್ಕಾಗಿ ಘಟ್ಟಕ್ಕೆ ಹೋಗುವ ಇವರಿಗೆ ಕಾಫಿ ತೋಟದ ಕೂಲಿಯ ಹೊರತಾಗಿ ಅನ್ಯ ಗಳಿಕೆಯ ದಾರಿ ಇರಲಿಲ್ಲ. ಕೂಲಿಗಾಗಿ ಹೋದ ಇವರಿಗೆ ಅಲ್ಲಿ ಸಿಗುವ ಸಂಬಳವೂ ಕಡಿಮೆಯೇ. ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಳಸ್ತರದಲ್ಲಿರುವ ಆಳುಗಳನ್ನ ಅಧಿಕಾರಶಾಹಿ ನಡೆಸಿಕೊಂಡ ರೀತಿಯನ್ನು ಕಾರಂತರು ಚೋಮನ ದುಡಿಯಲ್ಲಿ ಮನ ಮಿಡಿಯುವಂತೆ ಚಿತ್ರಿಸಿರುತ್ತಾರೆ. ಚೋಮ ತನ್ನ ಹೆಂಡತಿ ಸಾಯುವ ವರ್ಷ ಕಳಸದ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದ. ಹಾಗೆ ಬರುವಾಗ 4 ರೂಪಾಯಿಗಳ ಸಾಲ ಉಳಿದಿತ್ತು. ಅನಂತರ ಆತ ಅತ್ತ ಹೋಗಲಿಲ್ಲ. ಹಾಗೆ ಉಳಿದ 4-5 ರೂಪಾಯಿಯನ್ನ ಗುಣಿಸಿ 20 ಮಾಡಿದ ಮನ್ವೇಲ ಬಂದು ಬೆದರಿಸಿದಾಗ ಅಚ್ಚರಿಗೊಂಡ ಚೋಮ 20 ರೂಪಾಯಿ ಎಂದು ಬಾಯಿ ತೆರೆಯುವಷ್ಟರಲ್ಲೇ ತೋಟದ ಸೇರಿಗಾರ ಕಣ್ಣು ಕೆಂಪು ಮಾಡಿ, ಏನು 20 ರೂಪಾಯಿಗಳಲ್ವೇ? ಕೊಟ್ಟ ಹಣಕ್ಕೆ ಬಡ್ಡಿಗಿಡ್ಡಿ ಇಲ್ಲವೆಂದು ತಿಳಿದೆಯಾ? ಕೊಂಡದ್ದು ಕೊಡುವ ಯೋಚನೆ ಇಲ್ಲದ ಬರೀ ಪಟಿಂಗರಿಗೆ ಹೇಳು, ಯಾವಾಗ ಹೊರಡತ್ತಿ ಎಂದು ಬೆದರಿಸಿ ತೋಟಕ್ಕೆ ಹೊರಡಲು ಆಜ್ಞಾಪಿಸುತ್ತಾನೆ. ತಮ್ಮ ಊರು, ಹುಟ್ಟಿದ ಮನೆ, ಬಂಧು ಬಾಂಧವರಿಂದ ದೂರವಾಗಿ ಪರ ಊರುಗಳಿಗೆ ಹೋಗಿ ನೆಲೆ ನಿಲ್ಲುವ ಈ ಆಳುಗಳ ಬದುಕು ದಾರುಣವಾಗಿ ಸಾಗುವುದನ್ನ ನೋಡಬಹುದು. ಒಮ್ಮೆ ಕಾಫಿ ತೋಟದ ಸಾಲದ ಕುಣಿಕೆಗೆ ಸಿಕ್ಕರೆ ಜೀವನ ಪರ್ಯಂತ ಅದರಿಂದ ಹೊರಬರಲಾರದೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಕಾಲ್ಚಿಂಡಿನಂತೆ ಸಿಕ್ಕಿ ಅಪ್ಪಚ್ಚಿಯಾಗುವ ದಮನಿತರ ಬದುಕಿಗೆ ಇದು ಸಾಕ್ಷಿಯಂತಿದೆ. ಚಿಗುರಿದ ಕನಸು
ಈ ಕಾದಂಬರಿಯಲ್ಲಿ ಶೋಷಣೆಯ ಸ್ವರೂಪ ಭಿನ್ನವಾಗಿದ್ದು, ಕೂಲಿ ಹುಡುಕಿಕೊಂಡು ಹೊರಟ ಬಡ ದಲಿತರು ದಲ್ಲಾಳಿಗಳ ದಾಳಕ್ಕೆ ಸಿಲುಕೆ ಪರದಾಡುವ ದಾರುಣ ಚಿತ್ರಣವನ್ನ ಕಾದಂಬರಿ ಓದುಗರ ಮುಂದಿಟ್ಟಿದೆ. ಇನ್ನು ಒಳ ವಲಸೆ, ಇದರ ಕುರಿತು ಗಮನ ಹರಿಸೋಣ. ನಗರ ಪ್ರದೇಶದಿಂದ ಹುಟ್ಟೂರಿಗೆ ಮರಳುವ ವಲಸೆ, ಹಳ್ಳಿಯಿಂದ ನಗರದತ್ತ ಚಲನೆ ಪಡೆಯುವ ಹೊರ ವಲಸೆಗಳಂತೆ ನಗರದಿಂದ ಹಳ್ಳಿಯ ಕೃಷಿ ಮೂಲಕ್ಕೆ ಮರಳುವ ಒಳ ವಲಸೆಗಳನ್ನ ಕಾರಂತರ ಕಾದಂಬರಿಗಳು ನಿರೂಪಿಸಿರುವುದನ್ನು ಕಾಣಬಹುದು. ಚುಗುರಿದ ಕನಸುವಿನಲ್ಲಿ ಶಂಕರ ತನ್ನ ನಗರ ಜೀವನದಿಂದ ಬೇಸತ್ತು ಹಳ್ಳಿಗೆ ಮರಳುವ ಆಶಯವಿದ್ದರೆ, ಆಧುನಿಕ ಜಗತ್ತಿನ ಮನುಷ್ಯ ಸಂಬಂಧಗಳಲ್ಲಿ ಹಣಕಿ ಹಾಕುವ ಸ್ವಾರ್ಥದಿಂದಾಗಿ ಮೋಸ ವಂಚನೆಗಳು ಅತಿಯಾದಾಗ ಅದರಿಂದ ಹೊರಬರಲು ಊರಿಗೆ ಮರಳುವವರು ಇದ್ದರೂ ಚಿಂತೆಯ ಹೆಗಡೆ ಮತ್ತು ಗೆದ್ದ ದೊಡ್ಡಸ್ತಿಕೆಯ ನಾಗೇಂದ್ರ, ಅದೇ ಊರು ಅದೇ ಮರ ಕಾದಂಬರಿಯ ಲಕ್ಷ್ಮಣನಿಗೆ ಯಾವುದೋ ಊರಿನಲ್ಲಿ ಪರಕೀಯವನಾಗಿ ಬದುಕುವುದಕ್ಕಿಂತ ದುಡಿದ ಹಣದೊಂದಿಗೆ ಊರು ಮನೆಯಲ್ಲಿ ಗೌರವದಿಂದ ಬದುಕಬೇಕೆಂಬ ಅಭಿಲಾಷೆ. ಮರಳಿ ಮಣ್ಣಿಗೆಯ ರಾಮ, ಸ್ವಪ್ನದ ಹೊಳೆಯ ಕಿಟ್ಟ ಇವರುಗಳನ್ನ ಊರು ಮನೆಯ ಸೆಳೆತವೇ ಹುಟ್ಟೂರಿಗೆ ಎಳೆದು ತರುತ್ತದೆ. ಆರ್ಥಿಕ ಉತ್ಪಾದನಾ ರಂಗದಲ್ಲಿ ತೊಡಗಿಕೊಂಡವರು ಹೆಚ್ಚು ಹೆಚ್ಚು ಸಂಪಾದಿಸಿದಂತೆಲ್ಲ ದುಡಿಮೆಯ ಕೆಲ ಭಾಗವನ್ನ ಆಸ್ತಿ ಖರೀದಿಗೆ, ಕೃಷಿ ವಹಿವಾಟುಗಳಿಗೆ ಬಳಸುವುದು ಸಾಮಾನ್ಯ. ಸಂಪಾದನೆ ಇಲ್ಲದೆ ಊರಲ್ಲೇ ಉಳಿದವರಿಗೆ ಗೌರವ ಕಡಿಮೆ. ಊರು ಬಿಟ್ಟು ಹೋಗಿ ಸಾಕಷ್ಟು ದ್ರವ್ಯ ಗಳಿಸಿ ಮರಳಿ ಬಂದಾಗ ಸಿಗುವ ಮನ್ನಣೆ ಅಧಿಕ. ಪರ ಊರುಗಳಲ್ಲಿ ದುಡಿದದ್ದು ಸಾಕು ಅನಿಸಿದಾಗ ಆ ಊರಲ್ಲೇ ಉಳಿಯ ಬಯಸದೆ ಹುಟ್ಟೂರಿಗೆ ಮರಳಿ ಬಂದು ಕೃಷಿ ಕಾಯಕದಲ್ಲಿ ತೊಡಗಿಕೊಳ್ಳುವುದನ್ನ ಕಾರಂತರು ಗುರುತಿಸಿದ್ದು ಹೀಗೆ. ಯಕಶ್ಚಿತ್ ವ್ಯಕ್ತಿಯಾಗಿ ಬಾಳದೆ ಸಾಕಷ್ಟು ಪ್ರತಿಷ್ಠಿತರಾಗಿ ಬಾಳುವ ಹಂಬಲ ಅವರಿಗೆ. ತಾವು ಹೋದ ಮೈಸೂರು, ಬೆಂಗಳೂರುಗಳಲ್ಲಿ, ಧಾರವಾಡ, ಹುಬ್ಬಳ್ಳಿಗಳಲ್ಲಿ ಹಾಗೆ ಬಾಳಬಾರದೇನು ಎಂದರೆ ಅದು ಕೆಲವರಿಗಷ್ಟೇ ಸಾಧ್ಯ. ಯಾರ ಉದ್ಯಮ ವಿಪರೀತ ಬಲಿತು ವಿಸ್ತರಿಸಿ ವಿಪರೀತ ಜನಸಂಖ್ಯೆಯ ಆ ನಗರಗಳಲ್ಲಿ ಈತನೂ ಒಬ್ಬ ಗಣ್ಯ ಪುರುಷ ಅನಿಸಿಕೊಳ್ಳಬೇಕಾದರೆ ಅದು ಸುಲಭ ಸಾಧ್ಯವಲ್ಲ. ಆದುದರಿಂದ ಅಂಥ ಸಾಮಾನ್ಯರು ಆ ನಗರಗಳಲ್ಲಿ ಗಳಿಸಿದ್ದನ್ನ ತಮ್ಮ ಊರಲ್ಲಿ ಜಮೀನಿಗೆ ತೊಡಗಿಸಿ ಅಲ್ಲಿಯೇ ಮರಳಿ ಬಂದು ನೆಲೆಸಿರುತ್ತಾರೆ. ಹೀಗೆ ಯಾವ್ಯಾವುದೋ ಕಾರಣಗಳಿಂದ ಊರು ಬಿಟ್ಟು ಪರ ಊರುಗಳಿಗೆ ತೆರಳಿ ಬದುಕು ಕಟ್ಟಿಕೊಳ್ಳುವಂತೆ ಮರಳಿ ತಮ್ಮ ಊರು ಮನೆಗೆ ಆಗಮಿಸಿ ಇಲ್ಲಿಯೇ ನೆಲೆಯೂರುವವರನ್ನ ಕಾರಂತರ ಕಾದಂಬರಿಗಳಲ್ಲಿ ವ್ಯಾಪಕವಾಗಿ ಗಮನಿಸಬಹುದು. ಮಾತುಗಳನ್ನ ಆಲಿಸಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ವಿ ಬನ್ನಾಡಿ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ